ಉತ್ತಮ ಶಿಕ್ಷಣ, ಸ್ಟೇಬಲ್ ಜಾಬ್ ಮತ್ತು ಹಾರ್ಡ್ ವರ್ಕಿಂಗ್ ಇದ್ದರೂ ಕೂಡ ತುಂಬ ಜನ ಸೇಮ್ ಫೈನಾನ್ಷಿಯಲ್ ಕಂಡೀಷನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಯಾಕೆ? ಇದರಿಂದ ಎಸ್ಕೇಪ್ ಆಗೋದು ಹೇಗೆ? ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದ್ರೇನು, ಅದರಿಂದ ನಾವು ಹೇಗೆ ಎಸ್ಕೇಪ್ ಆಗೋದು ಎಂದು ತಿಳಿದುಕೊಳ್ಳೋಣ. ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದ್ರೇನು? ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದರೆ ಒಂದು ಫೈನಾನ್ಷಿಯಲ್ ಮತ್ತು ಮೈಂಡ್ಸೆಟ್ ಸೈಕಲ್. ಇದರಲ್ಲಿ ಜನರು ಬದುಕೋಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ತಾರೆ, ಆದರೆ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಯಾವುದೇ ಥರದ ಇನ್ವೆಸ್ಟ್ಮೆಂಟ್ಸ್, ಪ್ಯಾಸಿವ್ ಇನ್ಕಮ್ ಅಥವಾ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಇಲ್ಲದೆ ಸ್ಯಾಲರಿ, EMI ಮತ್ತು ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ನ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ವರ್ಷಗಟ್ಟಲೆ ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಿಜವಾದ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋಕ್ಕೆ ಸ್ಟ್ರಗಲ್ ಮಾಡ್ತಾರೆ. ಯಾಕಂದರೆ ಅವರು ಗ್ರೋತ್ ಮತ್ತು ರಿಸ್ಕ್ ಬದಲು ಜಾಬ್ ಸೆಕ್ಯೂರಿಟಿ ಮತ್ತು ಕಂಫರ್ಟ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಿಡಲ್ ಕ್ಲಾಸ್ ಟ್ರ್ಯಾಪ್ನ ಲಕ್ಷಣಗಳೇನು? 1. EMI ಲೈಫ್, ಹೋಮ್ ಲೋನ್, ಕಾರ್ ಲೋನ್, ಪರ್ಸ್ನಲ್ ಲೋನ್ ಎಕ್ಸೆಟ್ರಾ. 2. ಎಮರ್ಜೆನ್ಸಿ ಫಂಡ್ ಇಲ್ಲದೆ ಇರೋದು. 3. ಪ್ರತಿ ತಿಂಗಳ 25ನೇ ತಾರೀಕಿನೊಳಗೆ ಸ್ಯಾಲ್ರಿ ಖಾಲಿಯಾಗುತ್ತೆ. 4. ಇನ್ವೆಸ್ಟ್ಮೆಂಟ್ ಅಂತ ಫಿಕ್ಸ್ ಡೆಪಾಸಿಟ್ ಅಥವಾ LIC ಪಾಲಿಸಿ ಇರುತ್ತೆ. 5. ರಿಟೈರ್ಮೆಂಟ್ ಪ್ಲ್ಯಾನ್, ಮಕ್ಕಳೇ ನಮ್ಮನ್ನು ನೋಡ್ಕೋತಾರೆ. 6. ಯಾವುದೇ ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಇನ್ ಶಾರ್ಟ್, ಇದು ಕೇವಲ ಇನ್ಕಮ್ ಬಗ್ಗೆ ಅಲ್ಲ, ಇದು ಮೈಂಡ್ಸೆಟ್ ಟ್ರ್ಯಾಪ್. ಬಟ್ ಯಾಕೆ ಜನ ಇದರಲ್ಲಿ ಸಿಕ್ಕಾಕೊಳ್ತಾರೆ? ನಂಬರ್ 1, ಎಜುಕೇಷನ್ ಸಿಸ್ಟಮ್. ನಮ್ಮ ಎಜುಕೇಷನ್ ಸಿಸ್ಟಮ್ ನಮಗೆ ಒಳ್ಳೆ ಎಂಪ್ಲಾಯಿ ಆಗೋಕ್ಕೆ ರೆಡಿ ಮಾಡುತ್ತೆ, ಬಟ್ ಒಳ್ಳೆ ಇನ್ವೆಸ್ಟರ್ ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಲ್ಲ. ನಮಗೆ ಶಾಲೆಯಲ್ಲಿ ಟ್ರಿಗ್ನೋಮೆಟ್ರಿ ಕಲಿಸ್ತಾರೆ, ಆದರೆ ಹೇಗೆ ಸೇವಿಂಗ್ಸ್ ಮಾಡಬೇಕು ಅಥವಾ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ. 2. ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಸ್ಯಾಲ್ರಿ ಜಾಸ್ತಿ ಆದಷ್ಟು ನಾವು ಖರ್ಚು ಕೂಡ ಜಾಸ್ತಿ ಮಾಡ್ತೀವಿ. 3. ಸಾಮಾಜಿಕ ಒತ್ತಡ. 30ರೊಳಗೆ ಮನೆ ತೊಗೋಬೇಕು, ಗ್ರ್ಯಾಂಡಾಗಿ ಮದುವೆ ಆಗಬೇಕು, ಐಫೋನ್ ತೊಗೋಬೇಕು ಎಕ್ಸೆಟ್ರಾ. 4. ಬದಲಾವಣೆಯ ಭಯ. ಮಿಡಲ್ ಕ್ಲಾಸ್ ಅವರು ಜಾಬ್ ಸೆಕ್ಯೂರಿಟಿ ಉಳಿಸ್ಕೊಳ್ಳೋದ್ರಲ್ಲಿ, ಆನ್ ಟೈಮ್ EMI ತುಂಬೋದ್ರಲ್ಲಿ ಮತ್ತು ಒಂದು ಸ್ಟೇಬಲ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಲ್ಲಿ ಇಷ್ಟು ಬ್ಯುಸಿಯಾಗಿರ್ತಾರೆ ಅಂದರೆ ಸ್ವಲ್ಪ ರಿಸ್ಕ್ ತಗೊಳ್ಳೋಕ್ಕೂ ಭಯ ಬೀಳ್ತಾರೆ. ಆ ರಿಸ್ಕ್ ಮುಂದೆ ದೊಡ್ಡ ಸಕ್ಸಸ್ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. 5. ಫೈನಾನ್ಷಿಯಲ್ ನಾಲೆಡ್ಜ್ ಇಲ್ಲದಿರೋದು. ಮಿಡಲ್ ಕ್ಲಾಸ್ ಟ್ರ್ಯಾಪ್ಗೆ ಇದೊಂದು ದೊಡ್ಡ ರೀಸನ್. ಎಷ್ಟೊಂದು ಜನರಿಗೆ ಪವರ್ ಆಫ್ ಕಂಪೌಂಡಿಂಗ್ ಗೊತ್ತಿರಲ್ಲ, SIP ಬಗ್ಗೆನೂ ತಿಳ್ಕೊಂಡಿರಲ್ಲ. ಶೇರ್ ಮಾರ್ಕೆಟ್ ಅಂದರೆ ಗ್ಯಾಂಬ್ಲಿಂಗ್ ಅಂತ ಅನ್ಕೋತಾರೆ. ಅದಕ್ಕೆ ಅವರು ಸೇಫಾಗಿ ಅವರ ಎಲ್ಲ ಸೇವಿಂಗ್ಸ್ FDನೋ RDನೋ ಮಾಡಿ ಇಟ್ಟಿರ್ತಾರೆ. ಅದಕ್ಕೆ ಅವರು ಮಿಡಲ್ ಕ್ಲಾಸ್ ಆಗೇ ಉಳಿತಾರೆ. ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಗಡೆ ಬರೋದು ಹೇಗೆ? ಸ್ಟೆಪ್ 1, ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ನೆಟ್ವರ್ತ್ ಲೆಕ್ಕ ಹಾಕಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು, ಸಾಲ ಎಷ್ಟು ಎಲ್ಲದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಸ್ಟೆಪ್ 2, EMI ಟ್ರ್ಯಾಪಿಂದ ಹೊರಬನ್ನಿ. ಹೊಸ ಫೋನ್, ಲಕ್ಸುರಿ ಬೈಕ್ ಅಥವಾ ಲೇಟೆಸ್ಟ್ ಗ್ಯಾಡ್ಜೆಟ್ ಶಾರ್ಟ್ ಟರ್ಮ್ ಖುಷಿ ಕೊಡ್ಬೋದು, ಆದರೆ ಇದು ಲಾಂಗ್ ಟರ್ಮ್ ಡೆಟ್. ತುಂಬ ಮಿಡಲ್ ಕ್ಲಾಸ್ ಜನ ತಾವೇನೂ ಕಡಿಮೆ ಇಲ್ಲ ಅಂತ ತೋರಿಸೋಕೆ ಅಗತ್ಯವಿಲ್ಲದ ವಸ್ತುಗಳನ್ನು EMIಯಲ್ಲಿ ತಗೋತಾರೆ. ಇದರಿಂದ ಫೈನಾನ್ಷಿಯಲ್ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ನೀವು ಶ್ರೀಮಂತರ ಥರ ಕಾಣಿಸೋ ವಸ್ತುವಿನ ಖರೀದಿ ಬದಲು ನಿಮಗೆ ನಿಜವಾಗ್ಲೂ ಏನು ಅವಶ್ಯಕತೆ ಇದೆಯೋ ಅದನ್ನು ಖರೀದಿಸಿ. ಸ್ಟೆಪ್ 3, ಬೇಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಮತ್ತು ಕನ್ಸಿಸ್ಟೆಂಟ್ ಆಗಿ ಇರಬೇಕು. ಚಿಕ್ಕ ಅಮೌಂಟ್ ಆದರೂ ಓಕೆ, ಬಟ್ SIP ಸ್ಟಾರ್ಟ್ ಮಾಡಿ. 5,000 RD ಮಾಡೋ ಬದಲು 4,500 ರೂಪಾಯಿಯ RD ಮಾಡಿ. ಉಳಿದಿರೋ 500 ರೂಪಾಯಿಯ SIP ಸ್ಟಾರ್ಟ್ ಮಾಡಿ ನೋಡಿ. ಮುಂದೆ ಅದರ ರಿಟರ್ನ್ಸ್ ನೋಡಿ ನೀವೇ ಡಿಸಿಷನ್ ತೊಗೋಬೋದು, ಕಂಟಿನ್ಯೂ ಮಾಡಬೇಕೋ ಇಲ್ಲ ಸ್ಟಾಪ್ ಮಾಡಬೇಕೋ ಅಂತ. ನೆಕ್ಸ್ಟ್, ಇನ್ಫ್ಲೇಷನ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ RD ಅಥವಾ FD ರಿಟರ್ನ್ಸ್ ವೆಲ್ತ್ ಇನ್ಕ್ರೀಸ್ ಮಾಡಲ್ಲ. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಇನ್ಫ್ಲೇಷನ್ನ ಬೀಟ್ ಮಾಡಬೇಕು, ಆವಾಗಲೇ ನಿಮ್ಮ ವೆಲ್ತ್ ಇನ್ಕ್ರೀಸ್ ಆಗೋದು. ಸ್ಟೆಪ್ 4, ಇನ್ಕಮ್ ಸೋರ್ಸಸ್ ಇನ್ಕ್ರೀಸ್ ಮಾಡಿ. ನೀವು ಹೊಸ ಸ್ಕಿಲ್ಸ್ ಕಲ್ತ್ಕೊಂಡು ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡ್ಬೋದು, ಇನ್ವೆಸ್ಟಿಂಗ್ ಬಗ್ಗೆ ಕಲಿಬೋದು,
ವೀಕೆಂಡ್ಸಲ್ಲಿ ಸೈಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆಪ್ಷನ್ಸ್ ತುಂಬ ಇದೆ, ಜಸ್ಟ್ ಎಕ್ಸ್ಪ್ಲೋರ್ ಮಾಡಿ. ನಿಮ್ಮ ಮೈಂಡ್ಸೆಟ್ಗೆ ಸೆಟ್ ಆಗೋ ಥರ ಏನಾದರೂ ಸಿಕ್ಕೇ ಸಿಗುತ್ತೆ. ಸ್ಟೆಪ್ 5, ಲಾಂಗ್ ಟರ್ಮ್ ಯೋಚನೆ ಮಾಡಿ. 10 ವರ್ಷದ ವಿಷನ್ ಕ್ರಿಯೇಟ್ ಮಾಡಿ. 10 ವರ್ಷದ ನಂತರ ನೀವು ಹೇಗಿರಬೇಕು, ನಿಮ್ಮ ನೆಟ್ ವರ್ತ್ ಎಷ್ಟಿರಬೇಕು, ನಿಮಗೆ ಎಷ್ಟು ಇನ್ಕಮ್ ಸೋರ್ಸಸ್ ಇರಬೇಕು, ಇದರ ಬಗ್ಗೆ ಇವತ್ತೇ ಯೋಚನೆ ಮಾಡಿ ಬರೆದಿಟ್ಕೊಳ್ಳಿ. ಅದರ ಪ್ರಕಾರ ಒಂದು ಪ್ಲ್ಯಾನ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಸಕ್ಸಸ್ಫುಲ್ ಆಗೋಕ್ಕೆ ಈ ರೀತಿಯ ಪ್ಲ್ಯಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಕ್ಸಸ್ಫುಲ್ ಕಂಪ್ನಿ ಆಗಿರ್ಬೋದು, ಅವರು ಈ ರೀತಿಯ ವಿಷನ್ ಹಾಕೋತಾರೆ ಮತ್ತು ಅದನ್ನು ಅಚೀವ್ ಮಾಡೋಕ್ಕೆ ಪ್ಲ್ಯಾನ್ ರೆಡಿ ಮಾಡಿ ಪ್ರತಿ ವರ್ಷ ಅದನ್ನು ಟ್ರ್ಯಾಕ್ ಕೂಡ ಮಾಡ್ತಾರೆ. ಅದಕ್ಕೆ ಅವರು ಅಷ್ಟೊಂದು ಸಕ್ಸಸ್ಫುಲ್ ಆಗ್ತಾರೆ. ಇದನ್ನೇ ನಮ್ಮ ಪರ್ಸ್ನಲ್ ಲೈಫ್ಗೂ ನಾವು ಅಪ್ಲೈ ಮಾಡಿದರೆ ಖಂಡಿತವಾಗಿ ನಾವು ಕೂಡ ಸಕ್ಸಸ್ಫುಲ್ ಆಗ್ತೀವಿ. ನೀವು ನಿಮ್ಮ ಪರ್ಸ್ನಲ್ ಫೈನಾನ್ಸನ್ನು ಒಂದು ಬಿಸ್ನೆಸ್ ಥರ ನೋಡಿದರೆ ಮಿಡಲ್ ಕ್ಲಾಸ್ ಮೈಂಡ್ಸೆಟ್ಟಿಂದ ಹೊರಬರ್ಬೋದು. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಲೇಖಕ ರಾಬರ್ಟ್ ಕಿಯೋಸಕಿ ಹೇಳ್ತಾರೆ, ದ ಪುವರ್ ಆ್ಯಂಡ್ ದ ಮಿಡಲ್ ಕ್ಲಾಸ್ ವರ್ಕ್ ಫಾರ್ ಮನಿ, ದ ರಿಚ್ ಹ್ಯಾವ್ ಮನಿ ವರ್ಕ್ ಫಾರ್ ದೆಮ್. ಅಂದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ, ಆದರೆ ಶ್ರೀಮಂತರು ಹಣ ತಮಗಾಗಿ ಕೆಲಸ ಮಾಡೋ ಥರ ಮಾಡ್ತಾರೆ. ಇದರೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.